ನೋಡಿ ಸ್ನೇಹಿತರೆ, ಚಿಕನ್ ಸಾರು ರೆಡಿ ಆಗ್ತಾ ಇದೆ ಇವಾಗ ಒಲೆಯಲ್ಲಿ. ನೋಡಿ, ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಎಲ್ಲ ಹಾಕ್ಕೊಂಡು ಚಿಕನ್ಗೆ ಫ್ರೈ ಸಾಂಬಾರು ಮಾಡೋದಕ್ಕೆ ಇವತ್ತು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರುವಂಥ ಚಿಕನ್ ಸಾಂಬಾರು. ಸ್ನೇಹಿತರೆ, ರೈತ ಬಂದವರು ಶಿರಾ ಬಳಿ ಇದ್ದೀವಿ ನಾವು. ಶಿರಾದ ಹತ್ರ ಒನಗಾನಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇವತ್ತು ಚಿಕನ್ ಸಾಂಬಾರು ಮಾಡ್ತಾವ್ರೆ. ಅದಕ್ಕೆ ನೋಡಿ ಸ್ನೇಹಿತರೆ, ಇವತ್ತು ಚಿಕನ್ ಸಾಂಬಾರು ಮಾಡ್ತಾವ್ರೆ. ದಾಸೇಗೌಡರು ಅಂತ ಇವ್ರ ಹೆಸರು. ನಾಟಿ ಕೋಳಿ ಚಿಕನ್ ಸಾರು ಮಾಡ್ತಾರೆ. ಅವರೇ ಭಟ್ರು ಇವಾಗ ಎಲ್ಲ ರೆಡಿ ಮಾಡ್ತಾವ್ರು ನೋಡಿ. ಒಂದು 5 kg ನಾಟಿ ಕೋಳಿ ಚಿಕನ್ ರೆಡಿ ಐತೆ. ಮೊಟ್ಟೆ ಕೋಳಿ ನೋಡಿ ಸ್ನೇಹಿತರೆ, ಸಾಂಬಾರು ರೆಡಿ ಆಗ್ತೈತೆ. ನೋಡಿ ಸ್ನೇಹಿತರೆ, ರೈತ ಬಂದವ್ರೆ ನಾಟಿ ಕೋಳಿ ಇಂಥ ಒಂದು 6 ಕೋಳಿ 5 ಕೋಳಿ ಹಿಡ್ದಿದ್ದಾರೆ. ನಾಟಿ ಕೋಳಿ ಸಾರು ಮಾಡ್ತಾವ್ರಿ. ನೋಡೋಣ ಬನ್ನಿ ಹೇಗಿದೆ ಅಂತ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಾಟಿ ಕೋಳಿ ಎಷ್ಟು ಕೆಜಿ? 6.5 kg. 6.5 kg ಒಲೆಯಲ್ಲಿ ಟೇಸ್ಟ್ವಾಗಿ ಸಾಂಬಾರು ಮಾಡುತ್ತಾ ಇರ್ತೀವಿ. ಯಾವ ಊರು ಇದು? ಇದು ಒನಗಾನಹಳ್ಳಿ. ಒನಗಾನಹಳ್ಳಿ ಗ್ರಾಮದ ಹೋಬಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಇವಾಗ ನಾಟಿ ಕೋಳಿ ಒಲೆಯಲ್ಲಿ ಮಾಡ್ತಾ ಇರ್ತಾರಲ್ಲ, ಅದು ತುಂಬಾ ಟೇಸ್ಟ್ ಇರುತ್ತಲ್ವಾ? ತುಂಬಾ ಟೇಸ್ಟ್ ಇರ್ತೈತೆ ಒಲೆಯಲ್ಲಿ ಮಾಡಿದ್ರೆ. ಕುಕ್ಕರ್ನಲ್ಲಿ ಮಾಡಿದ್ದೇನಿರ? ಕುಕ್ಕರ್ನಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ, ಅದು ನೀರ್ ತರ ಇರುತ್ತೆ, ಟೇಸ್ಟ್ ಇರಲ್ಲಲ್ವಾ? ನೀರ್ ತರ ಬರುತ್ತೆ. ಇವಾಗ ನೋಡಿ ಸ್ನೇಹಿತರೆ, ಹೇಳು ಹಂಗೆ. ಇದು ಎಷ್ಟು ಕೆಜಿ ಚಿಕನ್ ಈಗ? ನಾಟಿ ಕೋಳಿ 6.5 kg. 6.5 kg ಇದೆ. ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ ಒಲೆಯಲ್ಲಿ ಮಾಡಿದ್ರೆ. ಇವರು ದೇವೇಗೌಡರು ಬರೀ ನಾಟಿ ಕೋಳಿ ಸಾರು ಮುದ್ದೆ ತಿಂತಿದ್ರಂತೆ. ಅದಕ್ಕೆ ಇವತ್ತು ನೀವು ನಾಟಿ ಕೋಳಿ ಸಾರು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಾಟಿ ಕೋಳಿ ಸಾರು ಚಿಕನ್ ಸಾರು ಮಾಡ್ತಾವ್ರೆ ಇವತ್ತು. ಶಿರಾ ತಾಲೂಕು, ತುಮಕೂರು ಜಿಲ್ಲೆ, ಒನಗಾನಹಳ್ಳಿ. ಅಂದರೆ ಇದು ಮಾಗೋಡ್ಗೆ 3 ಕಿಲೋಮೀಟ್ರು ಹತ್ರ ಐತೆ. ಯಜಮಾನ್ರು ಎಲ್ಲ ನೋಡಿ ಎಲ್ಲ ಚಿಕನ್ ಸಾರು ಮಾಡ್ತಾವ್ರೆ. ಇವತ್ತು ನೆಂಟರುಗಳು ಬಂದಿದ್ದಾರೆ, ಅದಕ್ಕೋಸ್ಕರ. ಅಜ್ಜಿ ನಮಸ್ಕಾರ. ಅಲ್ಲಳ್ಳಿ ಕಣೋ. ನಿಮ್ದು ಯಾವ ಊರಜ್ಜಿ? ಅಲ್ಲಳ್ಳಿ ಕಣೋ. ಅಲ್ಲಳ್ಳಿನಾ? ನಿಮ್ಮ ಹೆಸರೇನಜ್ಜಿ? ಕಣ್ಣಮ್ಮ. ಕಣ್ಣಮ್ಮ. ನಿಮ್ಮ ಯಜಮಾನ್ರು ಅವರಲ್ವ ಇನ್ನ? ಬಾಲಣ್ಣ. ನಿಮ್ಮ ಯಜಮಾನ್ರ ಹೆಸರು? ಬಾಲಣ್ಣ. ಬಾಲಣ್ಣ. ನಿಮ್ಮ ಮಕ್ಕಳು ನಾಲ್ಕೇನೋ ಅಲ್ವಾ? ನೋಡಿ ಚಿಕನ್ ಚೆನ್ನಾಗೈತೇನೋ? ಎಷ್ಟು? ಚೆನ್ನಾಗೈತೆ. ಚೆನ್ನಾಗೈತಾ? ನೋಡಿ ಅಜ್ಜಿ, ನಮ್ಮ ಅಜ್ಜಿನೇ ಮಾತಾಡ್ತಾ ಇರೋದು. ಅಜ್ಜಿ ಮಗ ಆಗ್ಬೇಕು. ನೋಡಿ ಸ್ನೇಹಿತರೆ, 6.5 kg ನಾಟಿ ಕೋಳಿ ಚಿಕನ್ನು ಇವತ್ತು ರೆಡಿಯಾಗಿ ಮಾಡ್ತಾವ್ರೆ ದಾಸೇಗೌಡರು ಅಂತ. ಇವತ್ತು ಶಿರಾದ ಹತ್ರ ಒನಗಾನಹಳ್ಳಿ ಗ್ರಾಮದಲ್ಲಿದ್ದೀವಿ ಇವತ್ತು. ಅದಕ್ಕೋಸ್ಕರ ನಾಟಿ ಕೋಳಿ ಚಿಕನ್ ಮಾಡ್ತಾವ್ರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲರೂ ವೀಕ್ಷಣೆ ಮಾಡಿ ಸ್ನೇಹಿತರೆ. ನೋಡಿ, ನಾಟಿ ಹುಂಜುಗಳು ಅಲ್ಲಿ ಮೇಯ್ತಾ ಇದ್ದಾವೆ. ನಾಟಿ ಕೋಳಿ ಚಿಕನ್ ಹುಂಜ, ಅದಕ್ಕೋಸ್ಕರ ನೋಡಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾಟಿ ಕೋಳಿ ಅವೇ ಹಿಡಿದು ಕೊಯ್ದಾಕಿದ್ದೀವಿ. ನೋಡಿ ಸ್ನೇಹಿತರೆ, ವೀಕ್ಷಕರೇ, ಇವತ್ತು ಶಿರಾದ ಹತ್ರ ಒನಗಾನಹಳ್ಳಿ ಎಂಬ ಗ್ರಾಮದಲ್ಲಿ ನಾಟಿ ಕೋಳಿ ಚಿಕನ್ನು ಒಂದು 5 ಕೋಳಿ ಕಟ್ ಮಾಡಿ ಇವತ್ತು ಧಾರ್ಮಿಕ ಹಿಂದಿನ ಕಾಲದಲ್ಲಿ ಧಾರ್ಮಿಕವಾಗಿ ಕಟ್ಟಿಗೆ ಹಾಕಿ ಒಲೆ ಉರಿಸಿ ಅಡುಗೆ ಮಾಡಿ ಚಿಕನ್ ಸಾರು ಉಣ್ತಿದ್ರಲ್ಲ, ಆ ಥರ ಧಾರ್ಮಿಕವಾದ ಕೆಲಸ ಮಾಡಿ ಇವತ್ತು ಅಡುಗೆ ಮಾಡ್ತಾವ್ರೆ. ತುಂಬ ರುಚಿಕರ ಬರುತ್ತೆ. ನಾಟಿ ಕೋಳಿ ಚಿಕನ್ ಆಗಲಿ, ಪ್ರತಿಯೊಂದು ಮಟನ್ ಯಾವುದೇ ಆಗಲಿ ಹಿಂದಿನ ಕಾಲದ ಸಂಪ್ರದಾಯಂತೆ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ. ನೋಡಿ, ಎಲ್ಲ ದಟ್ಟ ಒಂಥರ ಕಾಡಿನ ಥರ ಐತಿ. ಇಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ. ಇವತ್ತು ಕುಕ್ಕಿಂಗ್ ಮಾಡ್ತಾ ಇರೋರೆ
ಭಾಳ ವಿಶೇಷವಾಗಿದೆ ಚಿಕನ್ ಸಾರು. ಆಮೇಲೆ ಇನ್ನೊಂದು ಸಾರಿ ಬರ್ತೀನಿ, ನೋಡೋಣ ಬನ್ನಿ ವೀಕ್ಷಕರೇ. ನೋಡಿ ಸ್ನೇಹಿತರೆ, ಇವೇ ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ. ನೋಡಿ ಇಲ್ಲೊಂದು ಪಿಟ್ಗಿ ನಿಂತೈತೆ ನೋಡಿ, ಇಲ್ಲ ಕುಂತೇವೆ ನೋಡಿ. ನಾಟಿ ಕೋಳಿ ಚಿಕನ್ ಸಾರು ಅದಕ್ಕೆ. ಯಜಮಾನ್ರೆ ರೆಡಿ ಆಯ್ತಾ? ರೆಡಿ ಆಗೈತೆ. ಹಾಂ, ಈಗ ಎಲ್ಲ ತಿರುಗಿಸಿ ಇಳಿಸ್ತಾ ಇದ್ದೀವಿ. ಏನು ನಾಟಿ ಕೋಳಿ 6.5 kg ಚಿಕನ್ನು. ಓಹೋ, ರೆಡಿ. ಚೆನ್ನಾಗಿ ಟೇಸ್ಟ್ ಆಗಿದೆ. ರಾಗಿ ಮುದ್ದೆ, ಈ ರೈಸ್ ಊಟ ಮಾಡ್ತೇವೆ, ಬಹಳ ಟೇಸ್ಟ್ ಬಗ್ಗೆ ಚೆನ್ನಾಗಿದೆ. ಇಳಿಸ್ಕೊಳ್ತೀರಾ? ಈಗ ಇಳಿಸ್ಕೊಂತ ಇದ್ದೀವಿ. ರಾಗಿ ಮುದ್ದೆ ರೆಡಿ ಆಯ್ತಾ? ರಾಗಿ ಮುದ್ದೆ ಎಲ್ಲ ರೆಡಿ ಆಗಿದೆ, ರೈಸ್ ರೆಡಿ ಆಗೈತೆ. ಈಗ ಇಳಿಸ್ಕೊಂಡು ಹೋಗಿ ಊಟ ಮಾಡ್ತಾ ಇದ್ವಿ. ನೋಡಿ ಸ್ನೇಹಿತರು, ನೋಡಿ ಚೆನ್ನಾಗಿ ಹೆಂಗ್ ಇದಾಗಿದೆ ನೋಡಿ. ಇಳಿಸ್ಕೊಂತಾವ್ರೆ ಯಜಮಾನ್ರು, ತಗೊಂತಾವ್ರೆ. ಬನ್ನಿ, ರಾಗಿ ಮುದ್ದೆ ಚಿಕನ್ ಸಾರು ರೆಡಿ ಆಗೈತೆ, ಉಣ್ಣೋಣ. ಎಲ್ಲ ಬಿಟ್ಟು ಚೆನ್ನಾಗಿ ಬಂದೈತೆ. ಚಿಕನ್, ನಾಟಿ ಕೋಳಿ ಚಿಕನ್ ಚೆನ್ನಾಗಿ ಟೇಸ್ಟ್ ಹೋಗೈತೆ ಸಾರು ಬಂದೈತೆ. ಓ ನೋಡಿ, ಇದಕ್ಕೆಲ್ಲ ಹೋಗಿ ಚೆನ್ನಾಗಿ ಅದೆಷ್ಟು ಇದಾದ್ರೆ ನಾಟಿ ಕೋಳಿ ಚಿಕನ್ ಬೆಂಗಳೂರು ಬೇಡ, ಹತ್ತು ಬೇಡ. ನೋಡಿ ಸ್ನೇಹಿತರೆ, ರಾಗಿ ಮುದ್ದೆ ರೆಡಿ ಆಗೈತಿ, ನಾಟಿ ಕೋಳಿ ಚಿಕನ್ಗೆ ರೆಡಿ ಆಗಿದೆ. ಬನ್ನಿ ಊಟ ಮಾಡೋದು. ಯಜಮಾನ್ರೆ, ಊಟ ಹೆಂಗಿದೆ? ನಾಟಿ ಕೋಳಿ ಚಿಕನ್ ಸಾರು ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಹೇಳ್ರಿ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಸ್ವಲ್ಪ ನೋಡಿ ಸ್ನೇಹಿತರೆ. ಇವತ್ತು ಒಳ್ಳೆಯ ವಿಶೇಷವಾಗಿ ಮುದ್ದೆ, ನಾಟಿ ಕೋಳಿ ಸಾರು. ಸೇರಿಸ್ರೆ ದೇವೇಗೌಡರು ನಾಟಿ ಕೋಳಿ ಫೇಮಸ್ಸು. ಸ್ವಾದೇನಹಳ್ಳಿ, ವನಗಾನಹಳ್ಳಿ ಗ್ರಾಮದಲ್ಲಿ ಊಟ ಮಾಡಿ ಬಹಳ ಶ್ರೇಷ್ಠವಾಗಿದೆ ಅಂತ ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಬಹಳ ವಿಶ್ವಾಸದಿಂದ ಹೇಳಿ ಇದು ಮಾಡಿದ್ದಾರೆ. ಚೆನ್ನಾಗಿ ನಾಟಿ ಕೋಳಿ ಇವತ್ತು 6.5 kg ನಾಟಿ ಕೋಳಿ ಸಾಂಬಾರು ಚೆನ್ನಾಗಿದೆ. ಎಲ್ಲ ಊಟ ಮಾಡ್ತಾ ಇದ್ದಾರೆ, ಬಹಳ ಟೇಸ್ಟ್ವಾಗಿದೆ. ಬರೀ ದೇವೇಗೌಡರು ನಾಟಿ ಕೋಳಿ ಬಿಟ್ರೆ ಬೇರೆ ದುಮ್ತಿರ್ಲಿಲ್ವಂತೆ. ಅದೇ ನಾಟಿ ಕೋಳಿ ಬಿಟ್ರೆ ರಾಗಿ ಮುದ್ದೆ, ರೈಸ್ ಇಲ್ಲ, ಏನಿಲ್ಲ, ಬರೀ ರಾಗಿ ಮುದ್ದೆ ಅವರು ಬರೀ ರಾಗಿ ಇದು ಮಾಡ್ತಾ ಇದ್ದಾರೆ. ಬಹಳ ಟೇಸ್ಟ್ವಾಗಿದೆ. ನೋಡಿ ಸೇರಿಸ್ರೆ ಚೆನ್ನಾಗಿದೆ, ಊಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೇಳ್ರಿ ನೀವು. ನಮಸ್ತೆ ಅಜ್ಜಿ, ಒಂದ್ಸರಿ ಅಜ್ಜಿಗೊಂದ್ಸರಿ ಕೇಳೋಣ. ಹೆಂಗ ಅಲ್ಲ, ಚೆನ್ನಾಗೈತ ಅಜ್ಜಿ? ಹೆಂಗೈತ ಅಜ್ಜಿ ಊಟ? ಊಟ ಚೆನ್ನಾಗೈತಾ? ಫೈನ್ ಆಗೈತಾ? ನೋಡಿ ಸ್ನೇಹಿತರೆ, ಈಗ ನಾಟಿ ಕೋಳಿ ಸಾರು ರೆಡಿ ಆಗೈತೆ. ಊಟ ಮಾಡೋದೇ ಕೂಕಂಡೀಗ. ನೋಡಿ ಎಷ್ಟು ಚೆನ್ನಾಗಿದೆ ನಾಟಿ ಕೋಳಿದು. ಬನ್ನಿ, ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.